ಟು ಮೈ ಯೂಟ್ಯೂಬ್ ಚಾನಲ್. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮನ್ನು ನೆನಪಿದ್ರೇನೋ ನಿಮ್ಮನ್ನು ಯಾಕೆ ಮಾತಾಡಿಸ್ತಾ ಇಲ್ಲ? ನೀವು ಪ್ರೀತಿಸ್ತಾ ಇರೋಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೂ ಅವ್ರು ಯಾಕೆ ನಿಮ್ಮನ್ನಕ್ಕೆ ಇನ್ನೂ ರಿಪ್ಲೈ ಮಾಡ್ತಾ ಇಲ್ಲ? ನೋಡ್ತಾ ಇರೋ ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತಗೊಳ್ಳಿ. ಸೊ ಇಲ್ಲಿ ಫಸ್ಟು 9 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇದೆ. ಸೊ ನಿಮ್ಮ ಪ್ರೀತಿನ ಅವರು ಎಲ್ಲಿ ನಿಮ್ಮನ್ನು ಕಳ್ಕೊಂಬಿಡ್ತಾರೆ ಅನ್ನೋ ಭಯದಿಂದ ಆ್ಯಕ್ಚುಲಿ ಅವ್ರಿಗೆ ನಿಮಗೆ ಪ್ರಪೋಸ್ ಮಾಡದೇ ಇರ್ಬೋದು. ಸೊ ನೀವು ಅವ್ರಿಗೆ ಜಾಸ್ತಿ ಪ್ರೀತಿ ಇದ್ರೇನೋ ಅವ್ರ ಫ್ಯಾಮ್ಲಿ ಅಥವಾ ಕೆರಿಯರು ಅಥವಾ ಯಾವುದನ್ನೋ ಒಂದು ಸಿಚುವೇಶನ್ ಅಡ್ಡ ಬರ್ತಾ ಇರೋದ್ರಿಂದ ಅವ್ರು ನಿಮಗೆ ರಿಪ್ಲೈ ಮಾಡ್ತಾಯಿಲ್ಲ. ಸೊ ನಿಮ್ಮ ಪ್ರೀತಿ ಬಂದು 9 ವರ್ಷದಿಂದ ಇರ್ಬೋದು, ಅಥವಾ 9 ತಿಂಗಳಿಂದ ಪ್ರೀತಿ ಆಗಿರ್ಬೋದು, ಅಥವಾ 9 ವೀಕ್ಸ್ನಿಂದ ನೀವು ಅಥವಾ ನಿಮ್ಮ ಪರ್ಸನ್ನು ಕಾಂಟ್ಯಾಕ್ಟ್ ಆಗದಿರೋ ಲಾಂಗ್ ಡಿಸ್ಟೆನ್ಸ್ ಅಥವಾ ಸಪ್ರೇಷನ್ ಆಗಿರ್ಬೋದು, ಅಥವಾ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಿ 9 ಮಂತ್ಸು ಅಥವಾ 9 ವೀಕ್ಸ್ ಅಥವಾ 9 ಡೇಸ್ ಆಗಿರ್ಬೋದು. ಸೊ ದ ಟವರ್ ಕಾರ್ಡ್ ಯಾಕೆ ಬಂದಿದೆ ಅಂದರೆ ನಿಮಗೂ ಮತ್ತು ಅವ್ರಿಗೆ ತುಂಬ ಡಿಫ್ರೆನ್ಸ್ ಅನ್ನೋದಿದೆ. ಸೊ ಅದಕ್ಕೋಸ್ಕರನೇ ಈ ಲಾಂಗ್ ಡಿಸ್ಟೆನ್ಸು ಸಪ್ರೇಷನ್ಸು ಮತ್ತೆಲ್ಲ ಆಗ್ತಾ ಇರೋದು. ಸೊ ನಿಮ್ಮಿಬ್ಬರ ಮಧ್ಯೆ ಪದೇ ಪದೇ ಬ್ರೇಕಪ್ಪು ಮತ್ತು ಸಪ್ರೇಷನ್ನು ಮತ್ತು ಮಿಸ್ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರೋದ್ರಿಂದ ಅವರು ನಿಮಗೆ ರಿಪ್ಲೈ ಅನ್ನೋದು ಕೊಡ್ತಾ ಇಲ್ಲ. ಮತ್ತು 7 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಯಾಕೆ ಬಂದಿದೆ ಅಂದರೆ ಅವ್ರಿಗೆ ದುಡ್ಡಿನ ಬಗ್ಗೆ ಜಾಸ್ತಿ ಗಮನ ಇದೆ ಅನಿಸುತ್ತೆ. ದುಡ್ಡನ್ನೇ ಜಾಸ್ತಿ ಸಂಪಾದನೆ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೂ ನಿಮಗೆ ಜಾಸ್ತಿ ರಿಪ್ಲೈ ಕೊಡ್ತಾಯಿಲ್ಲ. ಸನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ನೀವಿದ್ದಷ್ಟು ಹೊತ್ತು ಹ್ಯಾಪಿಯಾಗಿ ಖುಷಿಯಾಗಿರ್ತಾರೆ. ನಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಬಂದು ಅವ್ರು ನನ್ನಿಂದ ದೂರ ಆಗಿಬಿಡ್ತಾರೆ ಅನ್ನೋ ಒಂದು ಭಯದಿಂದನೂ ಅವರು ನಿಮಗೆ ಇನ್ನೂ ರಿಪ್ಲೈ ಮಾಡ್ತಾಯಿಲ್ಲ. ನಿಮ್ಮನ್ನು ಕಂಡ್ರೆ ಅತಿಯಾಗಿ ಪ್ರೀತಿ ಇರೋದ್ರಿಂದ ಮತ್ತು ಅವ್ರಿಗೆ ಅವರು ಒಂಥರ ಒಳ್ಳೆ ಪೊಸಿಷನ್ ಜಾಬಲ್ಲಿ ಚೆನ್ನಾಗಿರ್ಬೋದು. ಒಂದು ಟೀಮ್ ಲೀಡರೋ, ಆಫೀಸರೋ, ಮ್ಯಾನೇಜರೋ ಅಥವಾ ಒಂದು ಎಂಪ್ಲಾಯೋ, ಸೂಪರ್ವೈಸರು ಏನೋ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಮತ್ತು ಇವ್ರ ಫ್ಯಾಮ್ಲಿಯಲ್ಲಿ ಇವರು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸ್ಟೇಟಸ್ ಕೂಡ ಚೆನ್ನಾಗಿದೆ. ಸೊ ಆ ಒಂದು ಕಾರಣಕ್ಕೆ ನಿಮಗೆ ಇನ್ನೂ ಹೇಳ್ತಾ ಇಲ್ಲ ಅವ್ರ ಪ್ರೀತಿಗೆ ಮತ್ತು ರಿಪ್ಲೈ ಕೊಡ್ತಾಯಿಲ್ಲ. ಮತ್ತು ಇನ್ನೊಂದು ಥರ ಕಾರಣ ಏನು ಅಂದರೆ ನಿಮ್ಮಿಬ್ಬರ ಮಧ್ಯೆ ಆಗುವಂಥ ಜಗಳಗಳು, ಅಥವಾ ಅವ್ರ ಮನೇಲಿ ಕ್ಯಾಸ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮ್ಮೊಂದು ರಿಲಿಜಿಯನ್ ಬೇರೆ ಅಥವಾ ಅವರು ಒಂದು ರಿಲಿಜಿಯನ್ ಬೇರೆ, ಯಾವುದೋ ಒಂದು ಕಾರಣ ಇದೆ. ಮತ್ತು ನಿಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಅನ್ನೋದಿದೆ. ಕಲರು, ಏಜು, ಹೈಟು, ಕ್ಯಾಸ್ಟು ಯಾವುದೋ ಒಂದು ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ ಯಾಕಂದರೆ ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ 2 ಕಪ್ ಇದೆ. ಒಂದು ಕಪ್ಪಲ್ಲಿ ನಿಮ್ಮ ಪ್ರೀತಿ ಅಂದ್ಕೊಂಡು, ಇನ್ನೊಂದು ಕಪ್ಪಲ್ಲಿ ಅವ್ರ ಪ್ರೀತಿ ಅಂದ್ಕೊಂಡು. ಒಂದು ಕಪ್ ಸಣ್ಣಗಿದೆ, ಇನ್ನೊಂದು ಕಪ್ ದೊಡ್ಡಕ್ಕಿದೆ. ಸೊ ಅದ್ರ ಅರ್ಥ ಏನಂದರೆ ನಿಮಗೂ ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿಗೂ ತುಂಬ ಡಿಫ್ರೆನ್ಸ್ ಅನ್ನೋದಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಕಿಂಗ್ ಕೂತಿದ್ದಾನೆ. ಆ ಕಿಂಗ್ ಯಾಕೆ ಕೂತಿದ್ದಾನೆ, ಅದೇ ಥರ ನೀವು ಪ್ರೀತಿಸೋಂಥ ವ್ಯಕ್ತಿ ಒಳ್ಳೆ ಆ್ಯಟಿಟ್ಯೂಡು, ಒಳ್ಳೆ ಇಂಟೆಲಿಜೆಂಟು, ಮತ್ತು ಈ ಇಬ್ಬರಲ್ಲೇ ಯಾರಿಗಾದ್ರೂ ಒಬ್ರಿಗೆ ಬುದ್ಧಿ ಜಾಸ್ತಿ ಇರುತ್ತೆ, ಮತ್ತು ನಾಲೆಡ್ಜು ಜಾಸ್ತಿ, ಅಥವಾ ಇಬ್ರಿಗೂ ಜಾಸ್ತಿ ಇರುತ್ತೆ. ಸೊ ಅದರಿಂದ ಕ್ಲ್ಯಾಶಸ್ ಅನ್ನೋದಾಗ್ತಾಯಿದೆ. ಸೊ ಅದಕ್ಕೆ ನಿಮ್ಮಿಂದ ಅವರು ನಿಮಗಿನ್ನೂ ರಿಪ್ಲೈ ಕೊಡ್ತಾಯಿಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೆ ರಿಪ್ಲೈ ಕೊಡ್ತಾಯಿಲ್ಲ. ಸನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ಎಷ್ಟೇ ಹ್ಯಾಪಿ ಆಗಿದ್ರೂ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇರೋದು ಒಂದು ಎನರ್ಜಿ ಅನ್ನೋದು ಐತೆ. 5 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಅಥವಾ ನೀವು ಇವಾಗ ಅವ್ರು ನಿಮ್ಮಿಂದ ದೂರ ಇದ್ದಾರೆ. ಎಷ್ಟು ದೂರದಲ್ಲಿದ್ದಾರೆ ಅಂದರೆ ಒಂದು 50 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಹಾಂ, 50 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಪ್ರಾಕ್ಸಿಮೇಟು. ಅಥವಾ ನಿಮಗೂ ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ 5 ಕಿಲೋಮೀಟ್ರ್ ದೂರ ಇರ್ಬೋದು,
ಅಥವಾ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿ 5 ತಿಂಗಳಾಗಿರ್ಬೋದು, ಅಥವಾ 5 ವರ್ಷ ಆಗಿರ್ಬೋದು, ಅಥವಾ 5 ದಿವಸ ಆಗಿರ್ಬೋದು. ಈ ರೀಡಿಂಗ್ ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾಯಿದ್ರೆ ಹುಡುಗನ್ಗೆ ಅಂದ್ಕೊಳ್ಳಿ, ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿ ದೂರಾಗಿ 5 ತಿಂಗಳು ಅಥವಾ 5 ವರ್ಷ ಅಥವಾ 5 ಡೇಸ್ ಏನೋ ಆಗಿರ್ಬೋದು, ಅವ್ರು ನಿಮ್ಮಿಂದ ದೂರ ಆಗಿ, ಅಥವಾ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಬಿಟ್ಟು 5 ಮಂತ್ಸ್ ಅಥವಾ 5 ಡೇಸ್ ಅಥವಾ 5 ವೀಕ್ಸ್ ಆಗಿರ್ಬೋದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾವುದೋ ಒಂದು ನಿಮ್ಮಿಬ್ಬರಿಗೂ ಇರೋವಂಥ ಡಿಫ್ರೆನ್ಸಸ್ನಿಂದ ನೀವಿಬ್ಬರು ದೂರ ಅನ್ನೋದಾಗಿದ್ರೆ. ಟೆನ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೊತೆ ಅವ್ರು ಖುಷಿಯಾಗಿರಬೇಕು ಮತ್ತು ಅವ್ರು ಲೈಫ್ ಲಾಂಗ್ ಲೀಡ್ ಮಾಡಬೇಕು. ನೀವಿದ್ದರೆ ಅವ್ರಿಗೆ ಹ್ಯಾಪಿಯೆಸ್ಟ್ ಮೊಮೆಂಟು. ನಿಮ್ಮ ಜೊತೆ ಅವರು ಚೆನ್ನಾಗಿ ಅಂದರೆ ನಿಮ್ಮ ಜೊತೆ ಅವರು ಜಾಸ್ತಿ ಪ್ರೀತಿ ಅನ್ನೋದು ಬಯಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ನಿಮ್ಮ ಜೊತೆ ಅವರು ಜಾಸ್ತಿ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಟೆನ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಇದೆ. ನಿಮ್ಮ ಜೊತೆ ಲೈಫ್ನ ಊಹೆ ಮಾಡ್ಕೊತಾ ಇದ್ದಾರೆ. ಬಟ್ ಅದು ಅವರ ಒಂದು ಮೈಂಡಲ್ಲಿ ಯೋಚನೆಗಳಲ್ಲೇ ಐತೆ ಅಷ್ಟೇ, ಥಾಟ್ಸ್ ಎಲ್ಲ. ಬಟ್ ಆದರೆ ಅವರು ಅಷ್ಟೊಂದು ಪ್ರೀತಿನ ಇಟ್ಕೊಂಡ್ರು ನಿಮ್ಮ ಹತ್ರ ಏನೂ ಹೇಳ್ತಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಏನಾದರೂ ಆಗಿರ್ಬೋದು. ಮೋಸ್ಟ್ಲಿ ಕೆರಿಯರ್ ಆಗಿರ್ಬೋದು, ಅಥವಾ ಜಾಬ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ, ಕಲ್ಚರು, ಕ್ಯಾಸ್ಟ್ ಡಿಫ್ರೆನ್ಸು, ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೇ ಆಗಿರ್ಬೋದು. ಸೊ ಅದಕ್ಕೂ ಅವ್ರು ರಿಪ್ಲೈ ಕೊಡ್ತಲ್ಲ ನಿಮಗೆ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ಆದಷ್ಟು ಬೇಗ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಮತ್ತು ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ದಾಟಿ ಬಂದು ನಿಮ್ಮ ಜೊತೆ ಮಾತಾಡ್ಬೇಕಂತ ಅವ್ರಿಗೂ ಆಸೆ ಐತೆ. ಬಟ್ ಆದರೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರೆ. ಬಟ್ ಆದರೆ ಯಾವಾಗ ರಿಪ್ಲೈ ಕೊಡ್ತಾರಂತ ಗೊತ್ತಿಲ್ಲ. ಇನ್ನು ಟೂ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಎಂಥ ಒಂದು ಸ್ಟೇಟಸ್ ಇದ್ರೂ, ಒಂದು ಏನಂತಾರೆ ಅದನ್ನ, ಅವ್ರಿಗೆ ತುಂಬ ಸ್ಟೇಟಸ್ ಅನ್ನೋದಿದೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆಲ್ಲ ಇದೆ. ಪೇಟ ಹಾಕಿದ್ದಾನೆ, ಉದ್ದಕ್ಕೂ ಜುಬ್ಬ ಇದೆ. ಸೊ ಇದೆಲ್ಲ ಕಾಸ್ಟ್ಲಿ ಐಟಮ್ ಡ್ರೆಸ್ ಥರ. ಸೊ ಇದ್ರ ಅರ್ಥ ಏನು ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ. ಆ ವ್ಯಕ್ತಿಗೆ ಎಲ್ಲ ಥರ ಸ್ಟೇಟಸ್ಸು, ಆ್ಯಟಿಟ್ಯೂಡು, ನಾಲೆಡ್ಜು ಎಲ್ಲದರಲ್ಲೂ ಅವ್ರಿಗೆ ಜಾಸ್ತಿ ಅನ್ನೋದೈತೆ. ಜಾಸ್ತಿ ಅಂದರೆ ಫೈನಾನ್ಸಿಯಲ್ ಅಂದರೆ ಏನಂತಾರೆ ಅದನ್ನ, ಹಣಕಾಸಿನ ಸ್ಥಿತಿ ಆಗಿರ್ಬೋದು, ಅಥವಾ ಅವ್ರು ಉಡುವಂಥ ಬಟ್ಟೆಗಳು, ಸ್ಟೈಲು, ಅವ್ರು ಇರೋವಂಥ ರೀತಿ, ಅವ್ರು ಕಾಣಿಸೋವಂಥ ಲುಕ್ಕು. ಸೊ ಎಲ್ಲದರಲ್ಲೂ ಅವರು ಸ್ವಲ್ಪ ಚೆನ್ನಾಗೇ ಇದ್ದಾರೆ ಮತ್ತು ಸ್ಟೈಲಾಗೂ ಇರ್ತಾರೆ. ಸೊ ಆದ್ರೂ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನೀವು ಪ್ರೀತಿಸೋವಂಥ ವ್ಯಕ್ತಿ. ಯಾಕಂದರೆ ಟೂ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಬ್ಬ ವ್ಯಕ್ತಿ ಇನ್ನೊಂದು ಡೈರೆಕ್ಷನಲ್ಲಿ ನೋಡ್ತಾ ಇದ್ದಾರೆ. ಸೊ ಇದ್ರ ಅರ್ಥ ಏನಂದರೆ, ಆ ವ್ಯಕ್ತಿಗೂ ಅಷ್ಟೇ ನಿಮ್ಮ ಮೇಲೆ ಮನಸ್ಸಿದೆ. ಸೊ ನಿಮ್ಮ ಕಡೆ ಬರಬೇಕಂತ ಥಾಟಲ್ಲೇ ಯೋಚನೆಯಲ್ಲೇ ಇದ್ದಾರೆ. ಟೂ ಆಫ್ ವಾಂಡ್ಸ್ ಒಂದೊಂದು ಸಾರಿ ಬರ್ಬೇಕು ಅನ್ಕೊತಾರೆ, ಬರ್ತಾರೆ ಎಫರ್ಟ್ಸ್ ಹಾಕಿ. ಇನ್ನೊಂದು ಸಾರಿ ಬರ್ದಿರ ಸುಮ್ಮನೆ ಒಂದು ಕಡೆ ನಿಂತು ಯೋಚನೆ ಮಾಡ್ತಾರೆ. ನಿಂತಾದರೂ ಯೋಚನೆ ಮಾಡ್ಬೋದು, ಕೂತಾದರೂ ಯೋಚನೆ ಮಾಡ್ಬೋದು. ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಇಲ್ಲಿ ನಿಂತಿರೋದ್ರಿಂದ ನಿಂತು ಯೋಚನೆ ಮಾಡ್ತಾರೆ ಕೆಲವು ಸಾರಿ. ಇನ್ನು ಕೆಲವು ಸಾರಿ ರಾತ್ರಿ ಆದರೆ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಹಗಲಲ್ಲೇ ಕೂತ್ಕೊಂಡಿದ್ರು ಯೋಚನೆ ಮಾಡ್ತಾರೆ. ಆ ರೀತಿ. ಮತ್ತು ಬೇರೆ ಯಾರನ್ನಾದ್ರೂ ನಿಮ್ಮನ್ನು ನೋಡಿದಾಗ ಅವ್ರಿಗೆ ನಿಮ್ಮ ಯೋಚನೆ ಬರ್ಬೋದು. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ಯಾರ ಮಾತನ್ನು ಕೇಳಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅವ್ರ ಮೈಂಡಿಗೆ ಅದೇ ರೀತಿ ಮಾಡ್ತಾರಷ್ಟೆ. ಒಬ್ಬ ಕಿಂಗ್ ಆದಂಥವನು ಯಾರ ಮಾತು ಕೇಳಲ್ಲ. ಅವ್ರಿಗೇನು ಇಷ್ಟ ಬರುತ್ತೋ ಅದೇ ಮಾಡ್ತಾರೆ. ಬಟ್ ಇನ್ನೊಬ್ರು ಹೇಳಿದ್ದನ್ನು ಕೇಳ್ತಾರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿರೋಂಥ ವ್ಯಕ್ತಿ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಅವರು ರಿಪ್ಲೈ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಹೊರತು ನೀವು ರಿಪ್ಲೈ ಮಾಡಬೇಕು, ಅಥವಾ ನೀವು ವಾಟ್ಸಪ್ಪಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ರಿಪ್ಲೈ ಮಾಡಿದ ತಕ್ಷಣ ಅವ್ರು ಮಾಡಲ್ಲ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಅವ್ರು ರಿಪ್ಲೈ ಕೊಡ್ತಾರೆ ನಿಮಗೆ. ಸೊ ಅದಕ್ಕೆ ನೀವು ಪ್ರೀತಿಸಿರೋಂಥ ವ್ಯಕ್ತಿಯಿಂದ ನಿಮ್ಗೆ ಇನ್ನೂ ಕಮ್ಯುನಿಕೇಷನ್ ಅಥವಾ ಮೆಸೇಜು, ಕಾಂಟ್ಯಾಕ್ಟ್ಸ್ ಬರ್ತಾಯಿಲ್ಲ. ಒಂದು ವೇಳೆ ಬಂದ್ರೂ ಅದು ಲಿಟಲ್ ಬಿಟ್ ಅಂತ ಹೇಳ್ಬೋದು. ಲಿಟಲ್ ಬಿಟ್ ಅಂದರೆ ಎಷ್ಟೋ ಅಷ್ಟೇ, ಸ್ವಲ್ಪಕ್ಕೆ ಸ್ವಲ್ಪ, ಆವ್ರೇಜು ಅಲ್ಲ, ಆ ಥರ ಅಲ್ಲ. ಜಾಸ್ತಿ ಲೋನು ಅಲ್ಲ ಅಥವಾ ಜಾಸ್ತಿ ಹೈ ಅಲ್ಲ. ಒಂದು ಕಡೆ ಆವ್ರೇಜ್ ಅಂತ ಹೇಳ್ಬೋದು, ಇನ್ನೊಂದು ಕಡೆ ಲೋ ಅಂತ ಹೇಳ್ಬೋದು. ಸೊ ಆ ರೀತಿ ಕಮ್ಯುನಿಕೇಷನ್, ಆ ರೀತಿ ಒಂದು ನಿಮ್ಮಿಬ್ಬರ ಮಧ್ಯೆ ಸಂಭಾಷಣೆ ಮತ್ತು ಒಂದು ಲವ್ ಅನ್ನೋ ಕಮ್ಯುನಿಕೇಷನ್, ಪ್ರೀತಿ ಅನ್ನೋದು ಮುಂದಕ್ಕೆ ಹೋಗ್ತಾ ಇದೆ. ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ ಹೋಗಿರ್ಬೋದು, ನೀವು ಒಬ್ರನ್ನೊಬ್ಬರು ಸ್ಪೈ ಮಾಡ್ತಾ ಇರ್ಬೋದು. ಸೊ ಅವ್ರಿಗಿರೋವಂಥ ಕಿಂಗ್ ಆ್ಯಟಿಟ್ಯೂಡು ಅಥವಾ ಕ್ವೀನ್ ಆ್ಯಟಿಟ್ಯೂಡು, ಸೊ ಅದರಿಂದ
ಯಾರಾದರೂ ಆಗಲಿ ಅವರು ನಿಮಗೆ ರಿಪ್ಲೈ ಕೊಡೋದು ಸ್ವಲ್ಪ ನಿಧಾನನೇ. ಸೊ ದ ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇಷ್ಟೆಲ್ಲ ಕಿಂಗ್ ಆ್ಯಟಿಟ್ಯೂಡ್ ಇದ್ರೂ ಕ್ವೀನ್ ಆ್ಯಟಿಟ್ಯೂಡ್ ಇದ್ರೂ ಅವರು ರಿಪ್ಲೈ ಕೊಡದಿರ ಇದು ಮಾಡಿದ್ರೂ ಅವರು ನಿಮ್ಮನ್ನು ಪ್ರೀತಿ ಮಾಡಿದಾರಲ್ಲ, ಸೊ ಅವರು ದೂರ ಆಗಿರೋದ್ರಿಂದ, ನಿಮ್ಮಿಂದ ಅವ್ರು ದೂರ ಆಗಿರ್ಬೋದು ಅಥವಾ ಅವರಿಂದ ನೀವು ದೂರ ಆಗಿರೋದ್ರಿಂದ ಸಪ್ರೇಷನ್ ಬಂದಿದೆ. ಸಪ್ರೇಷನ್ನು ಮತ್ತು ಲಾಂಗ್ ಡಿಸ್ಟೆನ್ಸು ಮತ್ತು ನೋ ಕಾಂಟ್ಯಾಕ್ಟು ನೋ ಕಮ್ಯುನಿಕೇಷನ್ ಬಂದಿರೋದ್ರಿಂದ ರಾತ್ರಿ ಆದರೆ ಅವರಲ್ಲಿ ಜಾಸ್ತಿ ನೋವನ್ನು ಪಡ್ತಾರೆ ಮತ್ತು ಅಳ್ತಾರೆ, ಮನಸ್ಸಿನಲ್ಲೇ ಅಳ್ತಾರೆ. ಮೂನ್ ಬಂದಿರೋದ್ರಿಂದ, ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಮನಸ್ಸಲ್ಲೇ ಅಳ್ತಾರೆ. ಚಂದ್ರ ಬಂದಿರೋದ್ರಿಂದ ಚಂದ್ರ ಅಂತೂ ಯಾರಿಗೂ ಅಳೋದನ್ನ ಹೇಳಲ್ಲ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನಸ್ಸಲ್ಲೇ ಅಳ್ತಾರೆ, ಕೊರಗ್ತಾರೆ, ನೋವು ಪಡ್ತಾರೆ ಹೊರತು ಬೇರೆ ಯಾರಿಗೂ ಹೇಳ್ಕೊಳಲ್ಲ. ಸೊ ನೈಟ್ ಆದರೆ ಅವರು ಅಳ್ತಾರೆ, ಅವ್ರ ಫೀಲಿಂಗ್ಸ್ನೆಲ್ಲ ನೆನಪು ಮಾಡ್ಕೊಂಡು ನಿಮ್ಮ ಮತ್ತು ನೀವು ಪ್ರೀತಿಸಿರೋಂಥ ವ್ಯಕ್ತಿ ಮಧ್ಯೆ ನಡೆದಂಥ ಸಂಭಾಷಣೆ ಮತ್ತು ಕಮ್ಯುನಿಕೇಷನ್ ಆದ ಒಂದು ಈವೆಂಟ್ಸು ಆ ನೆನಪುಗಳೆಲ್ಲ ಮಾಡಿಕೊಂಡು ಸೊ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂತ ಮೆಸೇಜ್ಸು ಎಲ್ಲ ಟೈಪ್ ಮಾಡ್ಬೋದು, ಅಥವಾ ನಿಮ್ಮನ್ನು ಸೋಷಲ್ ಮೀಡಿಯಾ ಅಕೌಂಟ್ಸಲ್ಲಿ ನೋಡ್ಬೋದು ಪದೇ ಪದೇ, ಅಥವಾ ಬೇರೆ ಒಂದು ಫ್ರೆಂಡ್ಸ್ ಅಕೌಂಟ್ಸ್ನಿಂದ ನೋಡ್ಬೋದು. ಮತ್ತು ಹಾಗೆ ಡೆಲೀಟ್ ಮಾಡ್ಬೋದು, ಮೆಸೇಜ್ನ ಟೈಪ್ ಮಾಡಿ ಹಾಗೆ ಡೆಲೀಟ್ ಮಾಡಾಕ್ಬೋದು. ನೀವೇನು ಮಾಡ್ತಾರೆ ನಿಮ್ಮ ಸ್ಟೇಟಸ್ ಎಲ್ಲ ನೋಡಿ ಸೊ ಅವ್ರಿಗೆ ಫೀಲಿಂಗ್ಸ್ ಜಾಸ್ತಿಯಾಗಿ ಅವಾಗ ಅವ್ರು ಅಳ್ತಾರೆ. ಸೊ ನಾನೇ ಇವ್ರನ್ನ ದೂರ ಮಾಡ್ಕೊಂಬಿಟ್ಟೆ, ನನ್ನೊಂದು ಕ್ಯಾರೆಕ್ಟರ್ನಿಂದ, ನಾನು ಒಂದು ಆ್ಯಟಿಟ್ಯೂಡ್ನಿಂದ, ಕ್ವೀನ್ ಅಥವಾ ಕಿಂಗ್ ಆ್ಯಟಿಟ್ಯೂಡ್ನಿಂದ ನಾನು ಅವ್ರನ್ನ ಬೇರೆ ದೂರ ಮಾಡಿಕೊಂಡೆ ಅಂತ ಅವರೇ ನೋವು ಪಡ್ತಾ ಇರ್ತಾರೆ ರಾತ್ರಿ ಆದರೆ. ಸೊ ಅದಕ್ಕೆ ದ ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿದ್ದೆ. ಅವ್ರು ನಿಮ್ಗೆ ರಿಪ್ಲೈ ಕೊಡ್ತಾರೆ ಅಂದರೆ ಅದು ಸ್ವಲ್ಪ ಡೌಟೇ, ರಿಪ್ಲೈ ಕೊಡೋದು ಸ್ವಲ್ಪ ಜಾಸ್ತಿ ಡೌಟ್ ಐತೆ. ಕಿಂಗ್ ಆ್ಯಟಿಟ್ಯೂಡು, ಕ್ವೀನ್ ಆ್ಯಟಿಟ್ಯೂಡು ಮತ್ತು ಮೂನ್ ಸಪ್ರೇಷನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಇನ್ನರ್ ಫೀಲಿಂಗ್ಸ್ನಿಂದ ಸ್ವಲ್ಪ ನೋವು ಪಡ್ತಾರೆ, ಅಳ್ತಾರೆ ಹೊರತು ಅವ್ರು ನಿಮ್ಗೆ ರಿಪ್ಲೈ ಕೊಡೋದು ಸ್ವಲ್ಪ ಕಷ್ಟನೇ. ದ ಹರ್ಮಿಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಬಗ್ಗೆ ಅವ್ರು ಫೋಕಸ್ ಮಾಡಿದ್ದಾರೆ, ಅವ್ರ ಜೀವನನ ಅವ್ರು ನೋಡ್ಕೊತಾ ಇದ್ದಾರೆ ಮತ್ತು ಅವ್ರ ಕಡೆ ಅವ್ರು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ನಿಮ್ಮ ಪ್ರೀತಿಯಿಂದ ಸಪ್ರೇಷನ್ ಆದಮೇಲೆ ಅವರು ಒಂಟಿಯಾಗಿದ್ದಾರೆ, ಅಥವಾ ಒಂಟಿಯಾಗಿಲ್ದಿರೋದ್ರೂ ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಯಾವುದ್ರಲ್ಲಿದ್ರೂ ಅವ್ರ ಕ್ಯಾರಿಯರು, ಫ್ಯಾಮ್ಲಿ ಯಾವುದೇ ಒಂದು ವಿಚಾರದಲ್ಲಿದ್ರೂ ಅವ್ರ ಬಗ್ಗೆ ಅವ್ರು ಗಮನ ಕೊಟ್ಕೊತಾ ಇದ್ದಾರೆ, ಅವ್ರ ಜೀವನನ ಅವ್ರು ನೋಡ್ಕೊತಾ ಇದ್ದಾರೆ ಮತ್ತು ಅವ್ರು ಚೆನ್ನಾಗಿರೋದೇನೋ ಅವ್ರ ಖುಷಿಯೇನೋ ಅವ್ರು ನೋಡ್ಕೊತಾ ಇದ್ದಾರೆ. ಎಷ್ಟೇ ಖುಷಿಯಾಗಿದ್ರೂ ಪೇಯ್ನ್ ಅನ್ನೋದಿದೆ. ದ ಹರ್ಮಿಟ್ ಕಾರ್ಡ್ ಇಲ್ಲಿ ಒಬ್ಬ ವ್ಯಕ್ತಿನೇ ಇದ್ದಾರೆ, ಸಿಂಗಲ್ ಆಗಿದ್ದಾರೆ, ಸ್ಯಾಡ್ನೆಸ್ ಆಗಿದ್ದಾರೆ ಮತ್ತು ಇಲ್ಲಿ ಲ್ಯಾಂಪ್ ಇಟ್ಕೊಂಡು ಇಲ್ಲೇನೋ ಹುಡುಕ್ತಾ ಇದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕೆರಿಯರು, ಜಾಬು, ಫ್ಯಾಮ್ಲಿ ಅಥವಾ ಯಾವುದೇ ಒಂದು ಸಿಚುವೇಷನಲ್ಲಿ ಯಾವುದೇ ಒಂದು ಪರಿಸ್ಥಿತಿಲಿದ್ರೂ ಅವ್ರು ಎಷ್ಟೇ ಚೆನ್ನಾಗಿದ್ರೂ ಇಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಎಲ್ಲ ಆ ವ್ಯಕ್ತಿ ಡ್ರೆಸ್ ಸ್ಟೈಲು ಎಲ್ಲ ಯಾವ ರೀತಿ ಚೆನ್ನಾಗಿದೆಯೋ ಅದೇ ರೀತಿ ಬಾಧೆ ಹೆಂಗೆ ಪಡ್ತಾಯಿದ್ದಾನೋ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ ತುಂಬ ನೋವು ಪಡ್ತಾ ಇದ್ದಾರೆ. ನೀವು ಪ್ರೀತಿಸಿರೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಸಪ್ರೇಷನ್ ಆಗಿ ಒಂದು 9 ಇಯರ್ಸು ಅಥವಾ 9 ಮಂತ್ಸು ಅಥವಾ 9 ವೀಕ್ಸು 9 ಡೇಸು ಇಷ್ಟು ದಿವಸದಿಂದ ಅವರು ನಿಮ್ಮಿಂದ ದೂರ ಆದಮೇಲೆ ತುಂಬ ನೋವನ್ನ ಪಡ್ತಾಯಿದ್ದಾರೆ. ಸೊ ಅವರು ನಿಮ್ಮನ್ನು ಮತ್ತೆ ನಿಮ್ಮ ಒಂದು ಮೆಸೇಜ್ಗೆ ಆನ್ಸರ್ಸ್ಗೆ ಎಲ್ಲ ರಿಪ್ಲೈ ಕೊಡ್ತಾರೆ ಅಂದರೆ ಅವ್ರಿಗೆ ಕೊಡಲ್ಲ, ಸ್ವಲ್ಪ ಡೌಟು ಇದೆ ಅಷ್ಟೆ. ನಿಮ್ಮೊಂದು ಮೆಸೇಜ್ಗೆ, ನಿಮ್ಮೊಂದು ಕಮ್ಯುನಿಕೇಷನ್ಗೆ ಅವ್ರು ರಿಪ್ಲೈ ಕೊಡ್ತಾರೆ ಅಂದರೆ ಇಲ್ಲ, ಸ್ವಲ್ಪ ಕಷ್ಟನೇ, ರಿಪ್ಲೈ ಕೊಡೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಅವ್ರ ಬಗ್ಗೆ ಅವ್ರ ಜೀವನನ ಅವ್ರು ನೋಡ್ಕೊತಾ ಇದ್ದಾರೆ. ಪ್ರೀತಿ ಅನ್ನೋದು ಇದೆ ಅಷ್ಟೇ, ಬಟ್ ಅವ್ರ ಜೀವನನ ಅವ್ರು ನೋಡ್ಕೊತಾ ಇದ್ದಾರೆ. ಸೊ ಇನ್ನು ನಿರ್ಧಾರ ನಿಮ್ಗೆ ಬಿಟ್ಟಿದ್ದು. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿನ ಹೇಗೆ ಉಳಿಸ್ಕೊತೀರ ಆ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಯಾವ ರೀತಿ ಎಫರ್ಟ್ಸ್ ಹಾಕಬೇಕು ಅದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇ ಎಫರ್ಟ್ಸ್ ಹಾಕಿ. ನೀವು ಪ್ರೀತಿಸಿದ ವ್ಯಕ್ತಿ ಏನಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನನಗಿಂತ ನಿಮಗೆ ಚೆನ್ನಾಗಿ ಜಾಸ್ತಿ ಗೊತ್ತಿರುತ್ತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಜೊತೆ ಇರಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಥವಾ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಅನ್ನೋದು ನಿಮ್ಮ ನಿರ್ಧಾರ. ಸೊ ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನಾನೊಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಆವಾಗ ರೀಡಿಂಗ್ ಅಕ್ಯುರೇಟಾಗಿ ಬರುತ್ತೆ. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಆಗಿರೋದ್ರಿಂದ ರೀಡಿಂಗ್ನ ಜನರಲಾಗಿ ತೊಗೊಳ್ಳಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆ ನೀವೇ ನಿರ್ಧಾರ ಮಾಡಬೇಕು, ನೀವೇ ಒಂದು ಆ್ಯಕ್ಷನ್ ತೊಗೊಳ್ಬೇಕು. ಸೊ ಇದು ಇವತ್ತಿನ ರೀಡಿಂಗು. ಎಷ್ಟು ರೆಸೊನೇಟ್ ಆದರೆ ಅಷ್ಟು ತೊಗೊಳ್ಳಿ.